ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕೂಡ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಂದರೆ ಎಸ್ ಟಿ ಡಿಪಾರ್ಟ್ಮೆಂಟ್ ಅಡಿ ಪ್ರೈಸ್ ಮನಿಗೆ ಅರ್ಜಿ ಸಲ್ಲಿಸ್ತಕ್ಕಂಥ ಎಸ್ ಟಿ ವಿದ್ಯಾರ್ಥಿಗಳು ಸರ್ ನಾವು ಮಾರ್ಕಸ್ ಕಾರ್ಡ್ಗಳನ್ನು ಯಾವುದು ಅಪ್ಲೋಡ್ ಮಾಡಬೇಕಂತ ಕೇಳ್ತಾಯಿದ್ರಿ. ನೀವು ಒಂದು ವೇಳೆ SLC ಆಗಿದ್ದರೆ ಸೆಕೆಂಡ್ PUC ಮೇಲೆ ಪ್ರೈಸ್ ಮನಿ ಆಗ್ತಿದ್ರೆ ನಿಮ್ಮ ಸೆಕೆಂಡ್ PUC ಮಾರ್ಕಸ್ ಕಾರ್ಡನ್ನು ಅಪ್ಲೋಡ್ ಮಾಡಿ. ಒಂದು ವೇಳೆ ಡಿಗ್ರಿ ಮೇಲೆ ನೀವು ಪ್ರೈಸ್ ಮನಿಗೆ ಅರ್ಜಿ ಸಲ್ಲಿಸ್ತಾ ಇದ್ದರೆ ನಿಮ್ಮ ಒಂದು ಡಿಗ್ರಿಯ ಫೈನಲ್ ಇಯರ್ ರಿಸಲ್ಟ್ನ ಒಂದು ಮಾರ್ಕಸ್ ಕಾರ್ಡ್ ಕಾಪಿಯನ್ನು ಅಪ್ಲೋಡ್ ಮಾಡಬೇಕು. ಅದು ಯಾವುದಪ್ಪ ಅಂದರೆ 6 ಸೆಮ್ಗಳ ಫಲಿತಾಂಶ ಕ್ರೋಢೀಕೃತವಾಗಿರ್ತಕ್ಕಂಥ ಒಂದು ಮಾರ್ಕಸ್ ಕಾರ್ಡ್ ಬರುತ್ತೆ. ಆ ಮಾರ್ಕಸ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಕೇವಲ 6 ಸೆಮ್ ರಿಸಲ್ಟ್ದು ಮಾತ್ರ ಅಲ್ಲ, 6 ಸೆಮ್ದು ಸೇರಿ ಬಂದಿರುತ್ತೆ ಅದರಲ್ಲಿ. ಆ ಮಾರ್ಕಸ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು. ಆಲ್ಮೋಸ್ಟ್ 6 ಸೆಮ್ ರಿಸಲ್ಟ್ ಬಂದರೆ ಎಲ್ಲ ಸೇರಿಸಿ ಅದರ ಒಂದು ರಿಸಲ್ಟನ್ನು ಫೈನಲೈಸ್ ಮಾಡಿ ಕೊಟ್ಟಿರ್ತಾರೆ. ಅದಕ್ಕಾಗಿ ಆ ಒಂದು ಲಾಸ್ಟ್ ಸೆಮ್ ಮಾರ್ಕಸ್ ಕಾರ್ಡನ್ನು ಇಲ್ಲಿ ಅವರೇ ಕೊಟ್ಟಿದ್ದು ನೋಡಿ, ಲಾಸ್ಟ್ ಸೆಮ್ ಮಾರ್ಕಸ್ ಕಾರ್ಡ್ ಅಂತ. ಅದನ್ನು ಅಪ್ಲೋಡ್ ಮಾಡಿದರೆ ಸಾಕು, ನೀವು ಬೇರೆ ಏನು ಕೂಡ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮೊಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದರೆ ಜಾತಿ ಪ್ರಮಾಣಪತ್ರ ಮತ್ತು ಒಂದು ಫೋಟೋ ಇಷ್ಟು ಅಪ್ಲೋಡ್ ಮಾಡಿದರೆ ಸಾಕು ವಿದ್ಯಾರ್ಥಿಗಳೇ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.